ಸ್ನೇಹಿತರೆ, ಯೋರ್ಕರ್ ಟಾಕ್ ಚಾನೆಲ್ಗೆ ಸ್ವಾಗತ. ಗದಗ-ವಾಡಿ ರೈಲು ಮಾರ್ಗ ಕೇವಲ ಹಳಿ ಸಿಗ್ನಲ್ಗಳ ಕಥೆಯಲ್ಲ. ಇದು ಉತ್ತರ ಕರ್ನಾಟಕದ ಜನರ 100 ವರ್ಷಗಳ ಕನಸು. ವಿಳಂಬಕ್ಕೆ ಕಾರಣಗಳು ಹಲವಿದ್ದರೂ ಇದೀಗ ಒಂದು ಪ್ರಶ್ನೆ ಮಾತ್ರ ಕಾಡುತ್ತಿದೆ. ಇನ್ನು ಎಷ್ಟು ವರ್ಷ ಕಾಯಬೇಕು? ಯೋಜನೆಗಳು ಕಾಗದದಲ್ಲಿ ಅಲ್ಲ, ನೆಲದ ಮೇಲೆ ಕಾಣಬೇಕು. ಭಾಷಣಗಳಲ್ಲಿ ಅಲ್ಲ, ರೈಲು ಓಡಾಟದಲ್ಲಿ ಸಾಬೀತಾಗಬೇಕು. 2017ರಲ್ಲಿ ಶುರುವಾದ ಈ ರೈಲು ಮಾರ್ಗದ ಕಾಮಗಾರಿಯ ಉದ್ದ 257 ಕಿಲೋಮೀಟರ್ ಇದ್ದು, ಇದರಲ್ಲಿ 56 ಕಿಲೋಮೀಟರ್ ಅಂದರೆ ಕುಷ್ಟಗಿಯಿಂದ ತಳಕಲ್ವರೆಗೂ ಸಂಪೂರ್ಣ ಮಾರ್ಗ ತಯಾರಾಗಿದ್ದು, ಜನರು ಕುಷ್ಟಗಿ, ಯಲಬುರ್ಗಾ, ತಳಕಲ್ ಮಾರ್ಗವಾಗಿ ಹುಬ್ಬಳ್ಳಿಗೆ ವಾಣಿಜ್ಯ, ಓದು, ಕೃಷಿ ವಸ್ತುಗಳ ಸಾಗಾಟ ಇನ್ನೂ ಅನೇಕ ಚಟುವಟಿಕೆಗಳು ನಡೆಯುತ್ತಿವೆ. ಇದಕ್ಕೆ ಯಲಬುರ್ಗಾ ಶಾಸಕರೂ ಆದಂತಹ ಶ್ರೀ ಬಸವರಾಜ ರಾಯಡ್ಡಿಯವರ ಕಾರ್ಯವೈಖರಿ, ದಿಟ್ಟತನ ಹಾಗೂ ಉತ್ತರ ಕರ್ನಾಟಕದ ಕೆಲ ಪ್ರಮುಖ ನಾಯಕರ ಪೈಕಿ ಸಂಗಣ್ಣ ಕರಡಿ ಇನ್ನೂ ಮುಂತಾದವರ ಹೋರಾಟದ ಪ್ರತಿಫಲವೇ ಕಾರಣ ಎಂಬುದನ್ನು ಅರಿತ ಪ್ರಯಾಣಿಕರು ಭರಪುರದ ಅಭಿನಂದನೆಗಳನ್ನು ಇವರಿಗೆ ಸಲ್ಲಿಸುತ್ತಿದ್ದಾರೆ. ಇನ್ನು 201 ಕಿಲೋಮೀಟರ್ ಕಾಮಗಾರಿ ಪ್ರಗತಿಯಲ್ಲಿದೆ. ಹಾಗೆ ಇದು 2027 ಮುಕ್ತಾಯವಾಗುವ ನಿರೀಕ್ಷೆಯಿದೆ. ಜನರು ಮೌನವಾಗಿದ್ದರೆ ವಿಳಂಬ ಮುಂದುವರಿಯುತ್ತದೆ. ಸಾಮಾನ್ಯ ಜನರ ಧ್ವನಿ ಮಾತ್ರ ಅಭಿವೃದ್ಧಿ ವೇಗ ಪಡೆಯುತ್ತದೆ. ಇದು ರಾಜಕೀಯ ವಿಚಾರ ಅಲ್ಲ, ಇದು ನಮ್ಮ ಹಕ್ಕು. ಇಷ್ಟು ವರ್ಷಗಳ ಹೋರಾಟ, ರಾಜಕೀಯ ನಿರ್ಲಕ್ಷ್ಯ, ಜನರ ನಿರೀಕ್ಷೆ ಈ ಎಲ್ಲದಕ್ಕೂ ಸಾಕ್ಷಿಯಾಗಿರುವುದು ಗದಗ-ವಾಡಿ ರೈಲು ಯೋಜನೆ. ಇದು ಕೇವಲ ಒಂದು ರೈಲು ಮಾರ್ಗವಲ್ಲ, ಇದು ಉತ್ತರ ಕರ್ನಾಟಕದ ಅಭಿವೃದ್ಧಿಯ ಕನಸು. ಇನ್ನಾದರೂ ಕೆಲಸ ವೇಗ ಪಡೆಯುತ್ತದೆಯಾ? ಜನರ ಧ್ವನಿಗೆ ಮೌಲ್ಯ ಸಿಗುತ್ತದೆಯಾ? ಇದಕ್ಕೆ ಉತ್ತರ ಮುಂದಿನ ದಿನಗಳು ಹೇಳುತ್ತವೆ. ನಾವು ಮಾತ್ರ ಮೌನವಾಗಿರುವುದಿಲ್ಲ. ಪ್ರಶ್ನೆ ಕೇಳುತ್ತೇವೆ, ಸತ್ಯ ಹೇಳುತ್ತೇವೆ, ಜನರ ಧ್ವನಿಯಾಗಿ ನಿಲ್ಲುತ್ತೇವೆ. ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ನಲ್ಲಿ ಹೇಳಿ. ಈ ವಿಚಾರ ಎಲ್ಲರಿಗೂ ತಲುಪಿಸಲು ವಿಡಿಯೋವನ್ನು ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಇಂತಹ ಜನಪರ ಸುದ್ದಿಗಾಗಿ ಯೋರ್ಕರ್ ಟಾಕ್, ವಾಯ್ಸ್ ಆಫ್ ದ ಕಾಮನ್ ಮ್ಯಾನ್ ಜೊತೆ ಇರಿ. ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ.